ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು. ಒಟ್ಟು ಇಲ್ಲಿ ಸಾಮರ್ಥ್ಯಗಳು 26 ಸಾಮರ್ಥ್ಯಗಳನ್ನು ತೆಗೆದುಕೊಂಡಿದ್ದೇನೆ. ನಾನು 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್, ಇದು 20ನೇ ಒಂದು ಪತ್ರಿಕೆ. 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ನಲ್ಲಿ ಇದು 20ನೇ ಪತ್ರಿಕೆ ಆಗಿದೆ. ನಾನು ಒಟ್ಟು ಈ ತರ 30 ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೆ ನೋಡಿ. ಇಲ್ಲಿ ನಾನು ಕೊಟ್ಟಿರುವ ಪ್ರಶ್ನೆಗಳ ಬಗ್ಗೆ ತಮ್ಮದೇನಾದರೂ ಅನಿಸಿಕೆಗಳಿದ್ದರೆ, ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ವಿಡಿಯೋದ ಒಂದು PDF ಲಿಂಕ್ ಕೂಡ ಈ 30 ವಿಡಿಯೋ ಆದ ನಂತರ ಪ್ರತಿಯೊಂದು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಯಾ ವಿಡಿಯೋದ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ವಾಟ್ಸ್ಆಪ್ ಚಾನಲ್ ಲಿಂಕ್ನು ಕೂಡ ಕೊಟ್ಟಿರ್ತೇನೆ. ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ತಾವು ನನ್ನ ಚಾನಲ್ಗೆ ಜಾಯಿನ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಈಗ ನಾನು ಪ್ರಶ್ನೆ ಪತ್ರಿಕೆ 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್, ಇದು 20ನೇದು. 3 - 1 - 5 - 9 ಈ ಸಮಾಂತರ ಶ್ರೇಣಿ 16ನೇ ಪದ ಕಂಡುಹಿಡ್ರಿ. ಎರಡನೇ ಪ್ರಶ್ನೆ 10 7 4 ಸಮಾಂತರ ಶ್ರೇಣಿ 10 7 4 - 95. ಇದರ ಕೊನೆಯಿಂದ ಆರಂಭಿಸಿ 14ನೇ ಪದ ಕಂಡುಹಿಡ್ರಿ. -37 -33 -29 ಈ ಸಮಾಂತರ ಶ್ರೇಣಿಯ 9 ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ. 2x + y = 12, x + y = 7. ಇದು 4 5 ಮತ್ತು 6 ಮೂರು ಪ್ರಶ್ನೆಗಳು. 2x + y = 12 and x + y = 7 ಸೇಮ್ ಇವೆ ಮೂರು ಪ್ರಶ್ನೆಗಳು. ಆದರೆ ಬಿಡಿಸುವಂತಹ ವಿಧಾನ ಇಲ್ಲಿ ಈ ಸಮೀಕರಣಗಳ ಜೋಡಣೆಯಲ್ಲಿ ಆದೇಶ ವಿಧಾನದಿಂದ ಬಿಡಿಸುವಂತದ್ದು 4ನೇ ಪ್ರಶ್ನೆ. 5ನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಬಿಡಿಸುವುದು. 6ನೇ ಪ್ರಶ್ನೆ ಓರೆ ಗುಣಾಕಾರ ವಿಧಾನದಿಂದ ಬಿಡಿಸುವುದು. ಇನ್ನು 7ನೇ ಪ್ರಶ್ನೆ 2.5 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಇದರ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಳೆಯಿರಿ. 8ನೇ ಪ್ರಶ್ನೆ 2.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ. 9ನೇದು 5 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 1:2 ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ. 10ನೇ ಪ್ರಶ್ನೆ 4 3 -3 -5 ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. 11ನೇ ಪ್ರಶ್ನೆ -1 7 ಮತ್ತು 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ ಶೃಂಗ ಬಿಂದುಗಳು 7 2 3 2 ಮತ್ತು -3 4 ಆಗಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇನ್ನು 13ನೇ ಪ್ರಶ್ನೆ ಯುಕ್ಲಿಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 60 ಮತ್ತು 220ರ ಮಸಾವನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ 2√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 15ನೇ ಪ್ರಶ್ನೆ x² - 3x - 4 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. 16ನೇ ಪ್ರಶ್ನೆ 10x4 + 17x³ - 62x² + 30x - 3 ಅನ್ನು 2x² + 7x + 1 ರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. 17ನೇ ಪ್ರಶ್ನೆ x² - 3x - 4 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 18ನೇ ಪ್ರಶ್ನೆ 2x² - 4x - 3 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. 19ನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. 20ನೇ ಪ್ರಶ್ನೆ 19ನೇ ಪ್ರಶ್ನೆ ಪ್ರಮೇಯಗಳು. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಇನ್ನು 21, 22, 23ನೇ ಪ್ರಶ್ನೆಗಳು ಮೂರು ಪ್ರಶ್ನೆಗಳ ವರ್ಗಾಂತರ ಆವೃತ್ತಿಗಳು ಸೇಮ್ ಇವೆ. ಆದರೆ ಕಂಡುಹಿಡಿಯುವಂತದ್ದು 21ನೇ ಪ್ರಶ್ನೆಯಲ್ಲಿ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗೀಕೃತ ದತ್ತಾಂಶಗಳಿಗೆ 22ನೇ ಪ್ರಶ್ನೆಯಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. 23ನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ 24ನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವನ್ನು ರಚಿಸಿ. ವರ್ಗಾಂತರ 5 15 15 25 25 35 35 45 45 55. ಇನ್ನು ಆವೃತ್ತ ಸಂಖ್ಯೆ f ಅನ್ನು ಕೊಡಲಾಗಿದೆ 5 7 11 4 3 ಇಲ್ಲಿ ಸಂಚಿತ ಆವೃತ್ತಿಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು 25ನೇ ಪ್ರಶ್ನೆ 2x + y = 12 ಮತ್ತು x + y = 7 ನಕ್ಷೆಯ ಸಹಾಯದಿಂದ ಬಿಡಿಸಿ. 26th question
BC is equal to 7 centimeter ಕೋನ angle A is equal to 45 degree angle B is equal to 105 degree ಇರುವಂತೆ ABC ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ರಷ್ಟು ಇರುವಂತೆ ರಚಿಸಿ. ಆದ್ಮೇಲೆ ಈ ರೀತಿಯಾಗಿ ನಾನು ಒಟ್ಟು 26 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. 26 ಪ್ರಶ್ನೆಗಳು ಪತ್ರಿಕೆಗಳ ಸಂಖ್ಯೆ 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ 30 ತೆಗೆದುಕೊಂಡಿದ್ದೇನೆ. ಟೋಟಲ್ ಇವೆಲ್ಲ ಪತ್ರಿಕೆಗಳನ್ನು ಬಿಡಿಸಿದೆ ಆದರೆ ಟೋಟಲ್ 780 ಕ್ವಶನ್ಸ್ ಕಂಪ್ಲೀಟ್ ಆಗುತ್ತವೆ. ಅದೇ ರೀತಿ ನೀವು ಮೋರ್ ದೆನ್ 40 ಮಾರ್ಕ್ಸ್ ಅನ್ನ ತಾವು 80ಕ್ಕೆ ಮೋರ್ ದೆನ್ 40 ಮಾರ್ಕ್ಸ್ ಅನ್ನ ತಾವು ಪಡೆಯಬಹುದು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.